Hi guys, welcome to my YouTube channel. ಇವತ್ತಿನ ವಿಡಿಯೋ ಆಲ್ರೆಡಿ ನೀವು ತಮ್ಮೆಲ್ಲಲ್ಲಿ ನೋಡಿದ್ದೀರಾ. ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ರಕ್ಷಿತಾ ಮತ್ತು ರಘು ಸರ್ ಇದ್ರಲ್ವ, ಅವರು ಒಂದು ಹೊಸದಾಗಿ ಸ್ಟಾರ್ಟಿಂಗಲ್ಲೇ ಒಂದು ವಿಡಿಯೋನ ಮಾಡಿ ಬಿಟ್ಟಿದ್ರು, ಅದು ಎಗ್ ಪೊಟ್ಯಾಟೊ. ಸೊ ನಾನು ಆ ರೆಸಿಪಿನ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಅವ್ರು ಯಾವ ರೀತಿ ಮಾಡಿದ್ರು, ಅದು ಆ ಟೇಸ್ಟ್ ಹೇಗಿರುತ್ತೆ ನಾನು ಒಂದ್ಸತಿ ನೋಡಬೇಕು ಅಂತ ಅಂದ್ಕೊಂಡು ನಿಮ್ಮ ಜೊತೆಗೆ ಆ ರೆಸಿಪಿನ ತೋರಿಸ್ಕೊಂಡು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡೋಣ ಯಾವ ರೀತಿ ಇರುತ್ತೆ ಟೇಸ್ಟ್ ಅಂತ. ಗೈಸ್, ನಾನು 2 ಎಗ್ ತಗೊಂಡಿದ್ದೀನಿ ಮತ್ತು ಇಲ್ಲಿ ಪೊಟ್ಯಾಟೊನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸಾಂಬಾರ್ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೆಣಸಿನ್ಕಾಯಿನ ಹಾಕ್ತಾ ಇಲ್ಲ, ಡೈರೆಕ್ಟಾಗಿ ಖಾರ ಪುಡಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಬಾಣಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾಯ್ದಿದೆ. ಇವಾಗ ಫ್ರೆಂಚ್ ಫ್ರೈಸ್ ಥರ ಕಟ್ ಮಾಡ್ಕೊಂಡಿರೋವಂಥ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಬ್ರೌನ್ ಕಲರ್ ಬರೋ ತನಕ ಹುರ್ಕೋತಾ ಇರಬೇಕು ಈ ಥರ. ಗೈಸ್, ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ನಾನು ಇದು ಫಸ್ಟ್ ಟೈಮ್ ಅವ್ರು ಮಾಡಿದ್ದನ್ನ ನೋಡಿಬಿಟ್ಟು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ, ಟೇಸ್ಟ್ ಯಾವ ರೀತಿ ಬರುತ್ತೆ ಅಂತ ನೋಡಬೇಕು. ಅವರು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದರು, ಬಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಟೇಸ್ಟು. ಇದಕ್ಕಿವಾಗ ಸ್ವಲ್ಪ ಉಪ್ಪು, ಲೈಟಾಗಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಹಾಕ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೆಳಗಡೆ ಗಟ್ಟಿ ಅಂಟ್ತಾ ಇದೆ, 2 ಕೈಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಬೇಯಿಸ್ಕೊಬೇಕಿದ್ನ. ನೋಡಿ, ಇಲ್ಲಿ ಕೆಳಗಡೆ ತಳ ಹಿಡಿತಾ ಇದೆ. ಗೈಸ್, ಇದು ಇವಾಗ ಕಂಪ್ಲೀಟಾಗಿ ಬೆಂದಿದೆ. ಇದನ್ನ ಬೇರೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಅದೇ ಆಯಿಲ್ಗೆ 2 ಮೊಟ್ಟೆನ ಹಾಕ್ತಾ ಇದ್ದೀನಿ. ನೀಟಾಗಿ ಈ ರೀತಿ ತಿರುಗಿಸ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಫ್ರೈ ಆಗಿದೆ. ಇದಿಷ್ಟು ಡ್ರೈ ಆದಮೇಲೆ ನಾನು ಆವಾಗಲೇ ರೆಡಿ ಮಾಡ್ಕೊಂಡಿರೋವಂಥ ಪೊಟ್ಯಾಟೊನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗೈಸ್, ಎಗ್ ಪೊಟ್ಯಾಟೊ ರೆಡಿ ಆಯಿತು. ನೋಡಿ, ಚೆನ್ನಾಗಿ ಬಂದಿದೆ. ನೋಡೋದಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಬಟ್ ತಿನ್ಬಿಟ್ಟು ಯಾವ ರೀತಿ ಇದೆ ಅಂತ ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ. ಗೈಸ್, ನೀವು ಕಟ್ ಮಾಡ್ಕೊಂಡಿದ್ದು ಉಳಿದಿದ್ರೆ ಕೊತ್ತಂಬರಿ ಸೊಪ್ಪು ಈ ರೀತಿ ಮೇಲ್ಗಡೆ ಹಾಕ್ಕೊಂಡು ಡಿಸೈನ್ ಮಾಡ್ಕೊಳ್ಳಿ. ಗೈಸ್, ಇವಾಗ ಇದನ್ನ ತಿನ್ಬಿಟ್ಟು ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ತುಂಬಾ ಕ್ವಿಕ್ಕಾಗಿ ಮಾಡ್ಕೊಬೋದು. ಒಂದು 10 ನಿಮಿಷದಲ್ಲೇ ಆಗೋಗೋ ಅಂಥ ರೆಸಿಪಿ ಇದು. 10 ನಿಮಿಷನೂ ಟೈಮ್ ಬೇಡ, ತುಂಬಾ ಈಸಿ ಇದೆ. ಎಲ್ಲರೂ ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇವಾಗ ಇದು ಟೇಸ್ಟ್ ಯಾವ ರೀತಿ ಇದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಗೈಸ್, ಚೆನ್ನಾಗಿದೆ ಅಂತ ಏನು ತೀರಾ ಹೇಳ್ಕೊಳ್ಳೋ ಹಾಗಿಲ್ಲ, ಬಟ್ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ನಾರ್ಮಲ್ ಪೊಟ್ಯಾಟೊ ಮತ್ತು ಎಗ್ ಯಾವ ರೀತಿ ಟೇಸ್ಟ್ ಸಿಗುತ್ತೋ ಅದೇ ರೀತಿ ಟೇಸ್ಟ್ ಇದೆ. ಬಟ್ ಲೆಮನ್ ಹಾಕಿದ್ದಿದ್ರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಬಟ್ ನಾನು ಲೆಮನ್ ಯೂಸ್ ಮಾಡದೇ ಇರೋ ಕಾರಣ ನನಗೆ ಸ್ವಲ್ಪ ಟೇಸ್ಟ್ ಸಿಗಲಿಲ್ಲ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಮಾಡೋವಂಥ ರೆಸಿಪಿ ಇದು. ಇನ್ನು ಯಾವ್ದಾದ್ರು ರೆಸಿಪಿ ಬೇಕು ಅಂತ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನಗೆ ಅಡುಗೆ ಮಾಡೋದಕ್ಕೆ ಬರಲ್ಲ, ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಬಟ್ ಬೇರೆದೆಲ್ಲ ಮಾಡ್ತೀನಿ, ತಿನ್ನೋವಂಥದ್ದು ಚಿಪ್ಸು ಆಗಿರ್ಬೋದು, ಬಜ್ಜಿ ಬೋಂಡ ಆ ಥರ ಎಲ್ಲ ಮಾಡ್ತೀನಿ. ಸೊ ನಿಮಗೋಸ್ಕರ ಇನ್ನೂ ಬೇರೆ ಥರ ಟ್ರೈ ಮಾಡೋದಕ್ಕೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಅಂತ ಕೊಡಿ. ಆವಾಗ ನನ್ನ ನೆಕ್ಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ಎಲ್ಲ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.